ಎಲೆಕ್ಟೆಡ್ ಪೀಪಲ್ ಅಂದ್ರೆ ಜನ ತಮ್ಮನ್ನ ಆಳೋರನ್ನ ತಾವೇ ಆಯ್ಕೆ ಮಾಡ್ಕೊಳ್ತಾರೆ. ಅದಕ್ಕೆ ಇವತ್ತಿನ ರಾಜಕೀಯ ಪದವಿಗಳು ಉದಾಹರಣೆ. ಆದ್ರೆ ಹಿಸ್ಟ್ರಿ ಕ್ರಿಯೇಟೆಡ್ ಪೀಪಲ್ ಅಂದ್ರೆ ರಾಜರು, ಮಹಾರಾಜರು, ಚಕ್ರವರ್ತಿಗಳು ಅವರು ತಮ್ಮ ಬಲದ ಮೇಲೆ ಸಾಮ್ರಾಜ್ಯಗಳನ್ನ ಕಟ್ಟಿ ಆಳ್ತಿದ್ರು. ಅಂತ ಜಾಗಕ್ಕೆ ಯಾರೋ ಒಬ್ರನ್ನ ಆರಿಸಿ ಕೂರ್ಸಿದ್ರೆ ಅವ್ರಿಗೆ ಆ ಕ್ವಾಲಿಟಿ ಬಂದ್ಬಿಡತ್ತಾ? ನಾಟ್ ಎವ್ರಿವನ್ ಕ್ಯಾನ್ ಬಿಕಮ್ ಎ ಕಿಂಗ್ ಸರ್. ಈ ಕಂಪ್ನಿನ ಇದನ್ನ ನಂಬ್ಕೊಂಡಿರೋ ಸಾವಿರಾರು ಕುಟುಂಬಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದಿಕ್ಕೆ ನನ್ನಿಂದ ಸಾಧ್ಯ. ನನಗೆ ಆ ಅರ್ಹತೆ ಇದೆ ಅಂತ ನೀವು ನನ್ನನ್ನು ನಂಬಿ ನನ್ನನ್ನು ಈ ಕಂಪನಿ CEO ಮಾಡಿದ್ದೀರಾ. ಆದರೆ ಎಲ್ಲರ ದೃಷ್ಟಿಯಲ್ಲಿ ನಾನು ಅದನ್ನು ಮೋಸದಿಂದ ಪಡ್ಕೊಂಡಿದ್ದೀನಿ ಹಾಗಂತ ಅನ್ಕೊಂಡಿದ್ದಾರೆ. ಅಂಥವ್ರ ಅನಿಸಿಕೆ ಅಭಿಪ್ರಾಯಗಳನ್ನ ಬದಲಾಯಿಸೋ ಹಾಗೆ ನಾನು ಈ ಕಂಪನಿ ಜವಾಬ್ದಾರಿಗಳನ್ನ ನಿಭಾಯಿಸಿ ಗೆದ್ದಾಗ ಈ ಚೇರಲ್ಲಿ ಕುತ್ಕೊಳ್ಳೋ ಯೋಗ್ಯತೆ ಬರುತ್ತೆ. ಅಲ್ಲಿ ತನಕ ನನ್ನ ಕ್ಯಾಬಿನಲ್ಲೇ ಕುತ್ಕೋತೀನಿ. ಆ್ಯಂಡ್ ನೀವು ಹೇಳಿರೋ ಕಾಫಿ ಎಕ್ಸಾಂಪಲ್ಗೆ ನಂದೊಂದು ಮಾತು ಸರ್. ಕಾಫಿನ ಕುಡಿಯೋದಕ್ಕೆ ಡಿಗ್ನಿಟಿ, ಸ್ಟೇಟಸ್ನ ನೋಡ್ಕೊಂಡು ಹೋಗೋದಿಲ್ಲ, ಕ್ವಾಲಿಟಿ, ಟೇಸ್ಟ್ ನೋಡಿ ಹೋಗ್ತಾರೆ. ಅದಕ್ಕೆ ದೊಡ್ಡ ದೊಡ್ಡ ಕಾಫಿ ರೆಸ್ಟೋರೆಂಟ್ಗಿಂತ ಚಿಕ್ಕ ಚಿಕ್ಕ ಫಿಲ್ಟರ್ ಕಾಫಿ ಅಡ್ಡಗಳು ಫೇಮಸ್ ಆಗಿರೋದು. ಇನ್ನೊಬ್ಬರಿಗೆ ತಕ್ಕ ಹಾಗೆ ನಾವಿದ್ರೆ ಅದು ನಮ್ಮ ಅವಶ್ಯಕತೆ ಆಗುತ್ತೆ. ಇನ್ನೊಬ್ರು ನಾವು ಹೇಗಿದ್ರೂ ನಮ್ಮನ್ನ ಹುಡ್ಕೊಂಡು ಬಂದ್ರೆ ಅದು ನಮ್ಮ ಡಿಮ್ಯಾಂಡ್ ಆಗುತ್ತೆ. ನನ್ನ ಯೋಚನೆ ಎರಡನೇ ಟೈಪ್ ಸರ್. ಇದನ್ನ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ನಾನು ನಂಬಿದ್ದೀನಿ. ಆಯ್ತು ಕಾವೇರಿ, ನಿನಗೆ ಹೇಗೆ ಸರಿ ಅನ್ಸುತ್ತೋ ಹಾಗೆ ಮಾಡು. ಸರ್, ಬೇಜಾರು ಮಾಡ್ಕೋಬೇಡಿ. ನಾನು ನಿಮಗೆ ಈ ಜಾಗಕ್ಕೆ ಅಷ್ಟು ಬೆಲೆ ಕೊಡ್ತಾ ಇದ್ದೀನಿ. ಅದನ್ನ ಅರ್ಥ ಮಾಡಿಸೋದಿಕ್ಕೆ ಈ ರೀತಿ ಹೇಳ್ದೆ. ನಾವು ಕೂತ್ಕೊಳ್ಳೋ ಜಾಗಕ್ಕಿಂತ ನಾವು ಮಾಡೋ ಕೆಲಸ ಮುಖ್ಯ ಆಗುತ್ತೆ ಸರ್. ಸಾಮ್ರಾಜ್ಯನ ನೀವು ಆಲ್ರೆಡಿ ಕಟ್ಟಿದ್ದೀರಾ. ಎಲ್ರೂ ಪ್ರೀತಿ ಗಳಿಸಿ ಅದನ್ನ ಉಳಿಸ್ಕೊಂಡು ಹೋದ್ರೆ ನನ್ಗಷ್ಟೇ ಸಾಕು. ಕಾವೇರಿ, ನೀನದನ್ನ ಮಾಡ್ತೀಯ ಅನ್ನೋ ನಂಬಿಕೆ ನನಗಿದೆ. ಓಕೆ, ಯು ಕ್ಯಾರಿ ಆನ್. ಥ್ಯಾಂಕ್ ಯು ಸರ್.